ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಏಷ್ಯಾ ಕಂಟ್ರೋಲ್ಸ್. ಇವತ್ತು ಎ ಸಿ ಇಂಡೋರ್ ಯೂನಿಟ್ ಬಗ್ಗೆ ಮಾತಾಡೋಕ್ಕೆ ಹೋಗೋಣ. ಸೊ ಅದು ಅನ್ಬಾಕ್ಸ್ ಮಾಡಿ ಅದು ಹೆಂಗೆ ಕೆಲಸ ಮಾಡುತ್ತೆ, ಸೊ ಯಾವ ಥರ ನೀವು ಯೂಸ್ ಮಾಡಬೇಕಂತ ನಾವು ನೋಡಿಬಿಡೋಣ. ಸೊ ಇದು ಬ್ಲೂ ಸ್ಟಾರ್ ಸ್ಪ್ಲಿಟ್ ಎ ಸಿ ಇಂಡೋರ್ ಯೂನಿಟ್. ನಿಮ್ಮದು ಓಲ್ಡ್ ಯೂನಿಟ್ ಏನಾದರೂ ಪ್ರಾಬ್ಲಮ್ ಆಯಿತು, ಖರಾಬ್ ಆಯಿತು ಅಂದರೆ ಪಿ ಸಿ ಬಿ, ಕಾಯಿಲ್ ಲೀಕ್ ಏನೋ ತೊಂದರೆ ಇದ್ದರೆ ನೀವು ಇಂಡೋರ್ ಯೂನಿಟ್ ಚೇಂಜ್ ಮಾಡ್ಬೋದು. ಸೊ ಅದಕ್ಕೆ ಏನು ಮತ್ತೆ ನೀವು ಓಲ್ಡ್ ಎ ಸಿ ನಾನ್ ಇನ್ವರ್ಟರ್ ಇರಬೇಕು. ಇನ್ವರ್ಟರ್ ಇದ್ದರೆ ನಿಮಗೆ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ನಾನ್ ಇನ್ವರ್ಟರ್ ಇದ್ದರೆ ನೀವು ಹಂಗೆ ಇಂಡೋರ್ ಯೂನಿಟ್ ಚೇಂಜ್ ಮಾಡ್ಬೋದು. ಒಂದು 5 ಇಯರ್ಸ್ ಆಯಿತು, 6 ಇಯರ್ಸ್ ಆಯಿತು, ನಿಮ್ಮದು ಕಾಯಿಲ್ ಲೀಕ್ ಇದೆ, ಪ್ರಾಬ್ಲಮ್ ಇದೆ ಅಂದರೆ ನೀವು ಡೈರೆಕ್ಟ್ಲಿ ಚೇಂಜ್ ಮಾಡ್ಬೋದು. ಸೊ ಇದು ನೀವು ಇಂಡೋರ್ ಯೂನಿಟ್ ಬ್ಲೂ ಸ್ಟಾರ್ ಕಂಪನಿಯವರು ಕೊಡ್ತಾರೆ, ಚೆನ್ನಾಗಿರ್ತದೆ. ಡಬಲ್ ರೋ ಕಾಯಿಲ್ ಬರ್ತದೆ. ಮತ್ತು ನಿಮ್ಮದು R22, R32, R410 ಇದು 3 ಗೇಸು ನಿಮ್ಮದು ಓಲ್ಡ್ ಎ ಸಿ ಇದು ಯಾವುದಾದ್ರೂ ಒಂದು ಗೇಸ್ ಇರ್ಬೋದು. ಸೊ ಅದು 3 ಗೇಸನ್ನು ನೀವು ಯೂಸ್ ಮಾಡ್ಬೋದು. ಇದರಲ್ಲಿ ಡ್ರೈನ್ ಪಂಪ್ ಬರುತ್ತೆ, ಮತ್ತು ಇಂಡೋರ್ ಯೂನಿಟ್ ರಿಮೋಟ್ ಬರ್ತದೆ. ಸೊ ಬಾಕ್ಸ್ ಇಟ್ಟೆ ನಿಮಗೆ ಕೊಡ್ತಾರೆ. ಬ್ಲೂ ಸ್ಟಾರ್ ಜೆನ್ಯೂನ್ ಪಾರ್ಟ್ಸ್ ಅಂತ ನೇಮ್ ಇದೆ. ಸೊ ನೀವು ಡೈರೆಕ್ಟಾಗಿ ಹಂಗೆ ಹಳೆ ಇಂಡೋರ್ ಯೂನಿಟ್ ತೆಗೆದಾಕ್ಬಿಟ್ಟು ಇದು ಹಾಕ್ಬೋದು ಸರ್. ಸೊ ನಮ್ಮದು ವಿಡಿಯೋ ನೀವು ಲೈಕ್ ಮಾಡಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.